ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸೌಂದರ್ಯ ಏನ್ ಮಾಡಕ್ ಹೊರಟಿದ್ದಾಳೆ ಆ ದೀಪು ಬಗ್ಗೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಅವ್ರ ಊರವ್ರ ಬಗ್ಗೆ ಅಷ್ಟೊಂದು ಎಚ್ಚರಿಕೆ ಕೊಟ್ಟರು ಅದನ್ನ ತಲೆಗೂ ಹಾಕೊಳ್ಳದೆ ನಾನು ಅನ್ಕೊಂಡಿದ್ನ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ನೀನೇನು ವರಿ ಮಾಡಬೇಡ ಮಗಳೇ. ಏನೇ ಆದರೂ ಆ ಸೌಂದರ್ಯ ಅನ್ಕೊಂಡಿದ್ದ ಮಾಡಕ್ ನಾನು ಬಿಡಲ್ಲ. ಆ ದೀಪು ಈ ಮನೇಲಿ ಇದ್ದೇ ಇರೋ ಹಾಗೆ ಮಾಡ್ತೀನಿ. ಅವಳಿಂದ ಈ ಸೌಂದರ್ಯ ಪ್ರತಿದಿನ ನೋವು ಅನುಭವಿಸ್ಬೇಕು. ಆಗ್ಲೇ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಎಲ್ಲ ನೀನು ಅನ್ಕೊಂಡಂಗೆ ನಡೆದಿದ್ರೆ ನೀನು ಚಿರೋನ ಮದುವೆ ಆಗಿ ಈ ಮನೇಲಿ ಮಹಾರಾಣಿ ಥರ ಇರ್ಬೋದಾಗಿ. ಈ ಮನೆ ಆಸ್ತಿ ಅಂತಸ್ತು ಎಲ್ಲದಕ್ಕೂ ನೀನೇ ವಾರಸ್ದಾರಳಾಗಬೇಕಾಗಿತ್ತು. ಆ ಸೌಂದರ್ಯ ಮಾಡಿ ತಪ್ಪಿದ್ದ ನೀನು ಪ್ರಾಣ ಕಳ್ಕೋಬೇಕಾಗಿ ಬಂತು. ಮಗಳೇ, ಈ ಸೌಂದರ್ಯ ಮಾಡಿರೋ ಪ್ಲಾನ್ನ ತಪ್ಪಿಸೋದಕ್ಕೆ ಒಳ್ಳೆಯ ಐಡಿಯಾ ಹೊಳಿತು. ಆದಷ್ಟು ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ. ಏನೋ ಮಾತಾಡಬೇಕು ಅಂದ್ರಿ ಅರ್ಚನಾ, ಈಗ ಮಾವನವರಿಂದ ಸೈನಿಂಗ್ ಅಥಾರಿಟಿನ ದೀಪು ಕೊಡಿಸಿರೋದಕ್ಕೆ ನೀನು ಖುಷಿ ಇದೆ ತಾನೆ? ಖಂಡಿತ ಇದೆ. ಇಷ್ಟು ದಿನ ಅಪ್ಪ ಸೈನಿಂಗ್ ಅಥಾರಿಟಿನ ಚಿರು ಕೊಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ಆದರೆ ಚಿರು ಮಾತ್ರ ಒಪ್ತಿರ್ಲಿಲ್ಲ. ಅದನ್ನೇ ಮನ್ಸಿಗೆ ತಗೊಂಡು ತುಂಬ ಅಪ್ಸೆಟ್ ಆಗಿದ್ರು. ಆದರೆ ಈಗ ಅವ್ರ ಸೈನಿಂಗ್ ಅಥಾರಿಟಿನ ದೀಪು ಕೊಡೋದ್ರ ಬಗ್ಗೆ ನೀವು ಹೇಳಿದ್ದು ತುಂಬ ಒಳ್ಳೇದಾಯ್ತು. ಅವ್ರ ಮನಸ್ಸು ಹಗರ ಆಯ್ತು. ನನಗೂ ಖುಷಿ ಆಯ್ತು. ಆದರೆ ಚಿರುಗೆ ಬೇಜಾರಾಯ್ತು ಅಂತ ಕಾಣುತ್ತೆ. ದೀಪನ್ ಕೊಡ್ತಿದ್ದಾರೆ ಅಂತನಾ? ಹೌದು. ಅಕಸ್ಮಾತ್ ಈ ವಿಷಯ ಏನಾದರೂ ಅವನಿಗೆ ರಿಸೆಪ್ಷನ್ ದಿನ ಗೊತ್ತಾದರೆ, ಎಲ್ಲರ ಮುಂದೆ ಒಪ್ಪದೆ ಹೋದರೆ ಬಂದವ್ರ ಮುಂದೆ ಮನೆ ಮರ್ಯಾದೆ ಹೋಗುತ್ತೆ. ಅದಕ್ಕೆ ನೀನೇ ಈ ವಿಷಯನ ಈಗಲೇ ಅವನ ಹತ್ರ ಮಾತಾಡಬೇಕು. ನೀವು ಹೇಳ್ತಿರೋದು ಸರಿ ಇದೆ. ಆಯಿತು, ನಾನು ಚಿರು ಹತ್ರ ಮಾತಾಡ್ತೀನಿ. ಸರಿ. ಏನು ಹೇಳಚ್ಚು? ದೀಪಕ್ ಸಂಬಂಧಪಟ್ಟಿರೋ ವಿಷಯ ಮಾತಾಡಬೇಕಿತ್ತು. ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂದಮೇಲೆ ನಾನು ಯಾಕೆ ಅವ್ರ ವಿಷಯ ಮಾತಾಡಬೇಕು? ಅದು ನಿನಗೆ ಬಿಟ್ಟಿದ್ದು ಚಿರು. ಅವಳಿ ಮನೆ ಸೊಸೆ ಅಂತ ನಾನು ಅಪ್ಪ ಇಬ್ಬರು ಒಪ್ಕೊಂಡಾಗಿದೆ. ಅವಳಿಗೂ ಜವಾಬ್ದಾರಿ ಬರಲಿ ಅಂತ ಕೆಲವೊಂದು ಕಂಪ್ನಿ ಸೈನಿಂಗ್ ಅಥಾರಿಟಿನ ದೀಪಂಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಓ, ನನಗೆ ಕೊಡಕ್ಕೆ ಬಂದಾಗ ನಾನು ತಗೊಳ್ಳಿಲ್ಲ ಅಂತ ಈಗ ಅವ್ರಿಗೆ ಕೊಡ್ತಿದ್ದಾರಾ? ಇವತ್ತು ಸೈನಿಂಗ್ ಅಥಾರಿಟಿ ಕೊಡ್ತಿದ್ದಾರೆ, ನಾಳೆ ಈ ಮನೆಯವ್ರ ಹೆಸರಿಗೆ ಬರೆದು ಕೊಡ್ತಾರೆ. ಅವ್ರು ಯಾವಾಗಲೂ ನನಗೆ ಇಷ್ಟ ಆಗದೆ ಇರೋದನ್ನೇ ಮಾಡುತ್ತಾನೆ. ನಿನಗೇನೋ ಪ್ರಾಬ್ಲಮ್ ಚಿರು. ಇವತ್ತೆಲ್ಲ ನಾಳೆ ನೀವಿಬ್ರು ಒಟ್ಟಿಗೆ ಸಂಸಾರ ಮಾಡ್ಬೇಕು ತಾನೆ? ಅಚ್ಚು ಪ್ಲೀಸ್, ಅದು ಯಾವತ್ತೂ ಸಾಧ್ಯ ಇಲ್ಲ. ಅದು ಅಲ್ಲದೆ ಇದನ್ನೆಲ್ಲ ಅರ್ಹತೆ ಇದ್ರೆ ಮಾತ್ರ ತಗೋಬೇಕು, ಸುಮ್ಮನೆ ತಗೋಬಾರ್ದು. ಯಾರಿಗೆ ಹೇಳೋಣ ಇದನ್ನೆಲ್ಲ? ಒಂದಂತೂ ಕ್ಲಿಯರ್ ಮಾಡ್ತೀನಿ ಅಚ್ಚು, ನನಗಂತೂ ಇದು ಖಂಡಿತವಾಗ್ಲೂ ಇಷ್ಟ ಇಲ್ಲ. ಯಾವುದೇ ಕಾರಣಕ್ಕೂ ಆಸ್ತಿ ಆಗಲಿ ಸೌಂದರ್ಯ ಮೇಡಮ್ ಕೊಡೋದನ್ನಾಗಲಿ ನಾನು ತಗೋಬಾರ್ದು. ಚಿರು ಅವ್ರ ಮನಸ್ಸಿಗೆ ನೋವು ಆಗೋ ಹಾಗೆ ನಾನು ನಡ್ಕೋಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.